ಸಚಿವ ನಾಗೇಂದ್ರ ರಾಜೀನಾಮೆಗೆ ಒಂದು ಕಡೆ ವಿಪಕ್ಷಗಳು ಬಿಗಿ ಪಟ್ಟಿ ಹಿಡಿದುಕೊಳ್ತಿವೆ. ಇದರ ಹಿನ್ನೆಲೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ನಾಯಕರು ಕೂಡ ಧರಣಿ ಕುಳಿತುಕೊಂಡಿದ್ದಾರೆ. ಕಲಾಪದ ಸಮಯ ವ್ಯರ್ಥವಾಗ್ತಾ ಇದೆ ಅನ್ನೋದು ಕೈ ನಾಯಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋದು, ಪ್ರೊಟೆಸ್ಟ್ಗೂ ಕೂಡ ಗುರಿಯಾಗಿರುವುದು. ರಾಜ್ಯದ ರೈತರ ಸಮಸ್ಯೆ ಬಗ್ಗೆ ಚರ್ಚೆಯೇ ಆಗ್ತಾ ಇಲ್ಲ ಅನ್ನೋದಾಗಿ ಕೂಡ ಕೈ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಸದನ ನಡೀಲಿ, ಬಿಜೆಪಿ ಗಲಾಟೆಯನ್ನ ಅಥವಾ ಪ್ರತಿಭಟನೆಯನ್ನ ನಿಲ್ಲಿಸಲಿ. ವಿಧಾನಸಭೆ ನಿಮ್ಮ ಆಸ್ತಿಯಲ್ಲ, ಅದು ಜನರ ಆಸ್ತಿ. ಸರ್ಕಾರಕ್ಕೆ ಪ್ರಶ್ನೆ ಕೇಳಿ, ನಿಮ್ಮ ಬೊಗಳಾಟವನ್ನ ನಿಲ್ಲಿಸಿ, ಸದನ ನಡೆಸಿ, ಸಂವಿಧಾನ ಉಳಿಸಿ ಅನ್ನೋದಾಗಿ ಬಿಜೆಪಿ ನಾಯಕರ ವಿರುದ್ಧ ಆಡಳಿತ ಪಕ್ಷ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ನೀವು ಕೂಡ. ಒಂದು ಕಡೆ ವಿಪಕ್ಷ ನಾಯಕರು ಕಪ್ಪು ಬಟ್ಟೆಯನ್ನು ಧರಿಸೋದ್ರ ಮೂಲಕ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ತಮ್ಮ ಪ್ರತಿಭಟನೆಯ ಮೂಲಕ ಸದನ ನಡೆಸಿ ಅಂತ ಕೇಳ್ಕೊಳ್ತಿದ್ದಾರೆ. ಸದಸ್ಯರಿಗೆ ಹೇಳಿ, ಚರ್ಚೆಗೆ ಅವಕಾಶ ನೀಡದ ಬಿಜೆಪಿ ಸದಸ್ಯರಿಗೆ ಹೇಳಿ, ಚರ್ಚೆಗೆ ಅವಕಾಶ ನೀಡದ ಬಿಜೆಪಿ ಪ್ರಜಾಪ್ರಭುತ್ವದ ವಿರೋಧಿ ಬಿಜೆಪಿಗೆ ಆರೋಪನೂ ಇದೆ, ಕೇಸು ಇದೆ. ಅವರು ಬೇಲ್ ಮೇಲಿದ್ದಾರೆ. ಅವ್ರಿಗೆ ಪ್ರಾಸಿಕ್ಯೂಷನ್ಗೂ ಕೇಳಿ ಗವರ್ನರ್ ಹತ್ರ ಅದು ವಾಪಸ್ ಹಾಕಿ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಈ ತರದವರು ಈ ದೇಶದಲ್ಲಿ ಬಹಳಷ್ಟು ಜನ ಇದ್ದಾರೆ. ಆದ್ರೆ ಬಂದು ಚರ್ಚೆ ಮಾಡಿ ನಾವ್ ಹೇಳ್ತಾ ಇದೀವಿ. ಆಯ್ತು, ಇವ್ರ ಚರ್ಚೆ ನಾವು ಉತ್ತರ ಕೊಡೋ ಟೈಮ್ನಲ್ಲಿ ನಮ್ ಕೈಲಿ ಸೂಕ್ತವಾ ಇದೆಯಾ ಇಲ್ವಾ ನಾವು ತೀರ್ಮಾನ ತಗೋಣ. ಅವತ್ತು ಸದನ ತೀರ್ಮಾನ ತಗೊಳುತ್ತೆ. ಇವ್ರು ಚರ್ಚೆ ಮಾಡಕ್ಕೆ ರೆಡಿ ಇಲ್ಲ ಅಂದ್ರೆ ಸದನನ ಸರ್ಕಾರದ ಜನರ ದುಡ್ಡನ್ನ ಏನಂತ ತಿಳ್ಕೊಂಡಿದ್ದಾರೆ ಇವರು? ಇಲ್ಲ, ಅವ್ರು ಬರ್ಕೊಟ್ಬಿಡ್ಲಿ, ನಾವು ಸದನ ನಡೆಯೋದ್ ಬೇಡ, ಇದನ್ನ ಸದನದಿಂದ ನಾವು ಭಾಗವಹಿಸಕ್ ತಯಾರಿಲ್ಲ ಅಂತ. ಈ ತರ ಬಂದ್ ಬೆಳಿಗ್ಗೆ ಎದ್ದು ಸುಮ್ಮನೆ ಪ್ರಸ್ತಾವ ವೇಳೆನೆ ತೀರಿಸ್ತಾರೆ. ಶಾಸಕರುಗಳು ಅವ್ರ ಕ್ಷೇತ್ರದ ಕೆಲಸ ಎಲ್ಲ ಬಿಟ್ಟು ಕ್ಷೇತ್ರದ ಜ್ವಲಂತ ಸಮಸ್ಯೆನ ಚರ್ಚೆ ಮಾಡ್ಲಿಕ್ಕೋಸ್ಕರ ಈ ರಾಜ್ಯದ 224 ಕ್ಷೇತ್ರದಿಂದ ಬರ್ತಕ್ಕಂಥ ಶಾಸಕರಿಗೆ ಇಷ್ಟೊಂದು ಸರ್ಕಾರದ ಸಾರ್ವಜನಿಕರ ದುಡ್ಡನ್ನ ಲೋಪ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಒಂದು ರಾಷ್ಟ್ರೀಯ ಪಕ್ಷವಾದಂತ ಬಿಜೆಪಿ ಅವ್ರಿಗೆ ಇದೇನು ಗೌರವ ಅಲ್ಲ. ಅವ್ರಿಗೆ ಆರೋಪನೂ ಇದೆ, ಕೇಸು ಇದೆ. ಅವರು ಬೇಲ್ ಮೇಲಿದ್ದಾರೆ. ಅವ್ರಿಗೆ ಪ್ರಾಸಿಕ್ಯೂಷನ್ಗೂ ಕೇಳಿ ಗವರ್ನರ್ ಹತ್ರ ಅದು ವಾಪಸ್ ಹಾಕಿ ಕ್ಲಾರಿಫಿಕೇಶನ್. ಅವರು ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ಸದನ ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನೋದು ಮಾತನ್ನ ಹೇಳ್ತಿದ್ದಾರೆ. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾಗೇಂದ್ರ ಒಬ್ಬ ಆರೋಪಿ ಅಷ್ಟೇ, ಅವನ ಅಪರಾಧಿ ಅಲ್ಲ. ಈ ರೀತಿ ಬಿಜೆಪಿಯವ್ರ ಮೇಲೆ ಎಷ್ಟು ಕೇಸ್ಗಳಿದಾವೆ, ಎಷ್ಟು ಕೇಸ್ಗಳಿದಾವೆ, ಅವರೆಲ್ಲ ಯಾಕೆ? ಮತ್ತೆ ಮುಖ್ಯಮಂತ್ರಿಗಳೇ ಇದಾರಲ್ಲ ಅವ್ರ ಪಕ್ಷದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಬಹಳ ಜನ ಮಂತ್ರಿಗಳಿದ್ದಾರೆ. ಮತ್ತೆ ಅವರೆಲ್ಲ ರಾಜೀನಾಮೆ ಕೊಡ್ಬೇಕಲ್ಲ. ಹಾಗಾದ್ರೆ ಯಾವಾಗ್ಲೂ ಕೂಡ ನೀನ್ ಸರಿ ಇಲ್ಲ ಅಂತ ಹೇಳ್ಬೇಕಾದ್ರೆ ಮೊದಲು ನಾನ್ ಸರಿ ಇರ್ಬೇಕು. ಹಾಗಂದ ಕ್ಷಣಕ್ಕೆ ನಾವು ಡಿಫೆಂಡ್ ಮಾಡ್ತಾ ಇಲ್ಲ. ಈ ರಾಜ್ಯ ತಗೊಂಡು ವಿಧಾನಸೌಧಕ್ಕೆ ಬಹಿಷ್ಕಾರ ಹಾಕಿ ಬೇರೆ ಏನೋ ಬರ ಪರಿಸ್ಥಿತಿ ಅದೆಲ್ಲ ನಾವು ಚರ್ಚೆ ಮಾಡೋಣ ಅಂತ ಬಹಳ ಸೀರಿಯಸ್ ಆಗಿದೀವಿ. ಅದಕ್ಕೆ ಅವಕಾಶ ಕೊಡದಂಗೆ ನಮ್ಗೆ ಕೆಟ್ಟ ಹೆಸರು ಬರಲಿ ಅಂತ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಜನ ಎಲ್ಲ ನೋಡ್ತಾ ಇದ್ದಾರೆ, ಯಾವ್ದಕ್ಕೋಸ್ಕರ ಇವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಯಾವ್ದಕ್ಕೋಸ್ಕರ ಮಾತಾಡ್ಬೇಕು ಅಂತ ಅವರು ಜನ ನೋಡ್ತಾ ಇದ್ದಾರೆ. ಮುಂದಿನ ಚುನಾವಣೆಗಳಿಗೂ ಅಷ್ಟೇ ಜನ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಸದನ ನಡೀಲಿ, ಒಳ್ಳೆ ಚರ್ಚೆ ಆಗ್ಲಿ, ಎಲ್ಲ ರೈತರಿಗೆಲ್ಲ ಅನುಕೂಲ ಆಗ್ಲಿ, ಬರ ಪರಿಹಾರಕ್ಕೋಸ್ಕರ ಏನು ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ನಾವು ವಿಧಾನಸಭೆ ಕರೆದ್ರೆ ಇವ್ರು ಬರೀ ನಾಗೇಂದ್ರ ವಿಚಾರ ಇಟ್ಕೊಂಡು ಮುಷ್ಕರ ಹೊಡ್ತಾ ಇದ್ದಾರೆ. ಇದು ಪ್ಯೂರ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ.